ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಎಡು ಮಾಹಿತಿ ಚಾನಲ್. ನಿಮ್ಮ ಮಕ್ಕಳು 12ನೇ ತರಗತಿಯನ್ನು ಮುಗಿಸಿದಾರಾ ಅಥವಾ ಮುಂದಿನ ವರ್ಷ 12ನೇ ತರಗತಿಯಲ್ಲಿ ಅಭ್ಯಾಸ ಮಾಡ್ತಿದ್ದಾರಾ? ಶಿಕ್ಷಣಕ್ಕಾಗಿ ಹೇಗೆ ಹಣಕಾಸನ್ನು ಹೊಂದಿಸಬೇಕಂತ ಚಿಂತೆ ನಿಮ್ಗಾಗಿದೆಯಾ? ಖಂಡಿತ ಚಿಂತಿಸಬೇಡಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಭಾರತದಲ್ಲಿ ಲಭ್ಯವಿರುವ ಅತ್ಯುತ್ತಮ ವಿದ್ಯಾರ್ಥಿ ವೇತನಗಳು ಮತ್ತು ಶಿಕ್ಷಣ ಸಾಲ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲಾ ಪೋಷಕರಿಗೆ ಈ ವಿಡಿಯೋ ತಲುಪೋ ತರ ಶೇರ್ ಮಾಡಿ. ಮೊದಲನೇದಾಗಿ ಒಬ್ಬ ವಿದ್ಯಾರ್ಥಿಗೆ ಗ್ರಾಜ್ಯುಯೇಷನ್ ಕಂಪ್ಲೀಟ್ ಮಾಡೋದಕ್ಕೆ ಇಂಡಿಯಾದಲ್ಲಿ ಎಷ್ಟು ಕಾಸ್ಟ್ ಆಗುತ್ತೆ, ಎಷ್ಟು ವೆಚ್ಚ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತ ಕಾಲೇಜ್ಗಳಲ್ಲಿ ಶುಲ್ಕವನ್ನ ನಿಗದಿಪಡಿಸಿರುವ ಆಧಾರದ ಮೇಲೆ ನಾನು ಇಲ್ಲೊಂದು ರಫ್ ಎಸ್ಟಿಮೇಷನ್ ಕಾಸ್ಟ್ ನ ಹಾಕಿದ್ದೀನಿ. ಮೊದಲನೇದಾಗಿ ನಿಮ್ಮ ಮಕ್ಕಳು CET ಥ್ರೂ ಇಂಜಿನಿಯರಿಂಗ್ ಕಾಲೇಜ್ನ ಚೂಸ್ ಮಾಡ್ಕೊಂಡ್ರೆ ಅವ್ರಿಗೆ ಸರಿಸುಮಾರು 5 ರಿಂದ 15 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಎರಡನೇದಾಗಿ ಮೆಡಿಕಲ್, ಅವರು ನೀಟ್ ಎಕ್ಸಾಮ್ ಥ್ರೂ ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ MBBS ಸೀಟ್ ನ ತಗೊಂಡ್ರೆ 10 ರಿಂದ 50 ಲಕ್ಷ ರೂಪಾಯಿ ಅವಶ್ಯಕತೆ ಬೀಳುತ್ತೆ. ಮೂರನೇದಾಗಿ ಕಾಮರ್ಸ್, ಆರ್ಟ್ಸ್ ಮತ್ತೆ BCom, BBA ಹೀಗೆ ಇನ್ನಿತರ ಕೋರ್ಸ್ಗಳನ್ನ ಮಾಡ್ಬೇಕಂದ್ರೆ 1 ರಿಂದ 6 ಲಕ್ಷ ರೂಪಾಯಿ ಖರ್ಚಾಗತ್ತೆ. ನಾಲ್ಕನೇದು ಡಿಸೈನ್, ಲಾ, ಹೋಟೆಲ್ ಮ್ಯಾನೇಜ್ಮೆಂಟ್, ಫ್ಯಾಷನ್ ಡಿಸೈನಿಂಗ್ ಹೀಗೆ ಇನ್ನಿತರ ಕೋರ್ಸ್ಗಳನ್ನ ಚೂಸ್ ಮಾಡಿದ್ರೆ ಅವ್ರು ಕಂಪ್ಲೀಟ್ ಮಾಡೋಷ್ಟೊತ್ತಿಗೆ ಅವ್ರಿಗೆ 5 ರಿಂದ 20 ಲಕ್ಷ ದುಡ್ಡಿನ ಅವಶ್ಯಕತೆ ಬೀಳುತ್ತೆ. ಈ ಮೊತ್ತವನ್ನು ಹೇಗೆ ಒಟ್ಟುಗೂಡಿಸಬೇಕು ಅಂತ ಚಿಂತಿಸ್ತಿದ್ದೀರಾ? ಚಿಂತೆ ಬೇಡ, ನಾನು ಇದಕ್ಕೆ ಇರುವಂತಹ ಕೆಲವು ಮಾರ್ಗಗಳನ್ನ ಇಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಪ್ರಮುಖ 3 ಸರ್ಕಾರಿ ವಿದ್ಯಾರ್ಥಿ ವೇತನಗಳ್ಯಾವ್ದಂದ್ರೆ, ಮೊದಲನೇದು ಇನ್ಸ್ಪೈರ್ಡ್. ಇಲ್ಲಿ ಸೈನ್ಸ್ ಸ್ಟೂಡೆಂಟ್ಗೆ ವರ್ಷಕ್ಕೆ 80,000ವರೆಗೂ ಸ್ಕಾಲರ್ಶಿಪ್ ಸಿಗುತ್ತೆ. ಎರಡನೇದು ಪೋಸ್ಟ್ ಮೆಟ್ರಿಕ್. ಇಲ್ಲಿ SC, ST, OBC ಮತ್ತು EWS ವಿದ್ಯಾರ್ಥಿಗಳಿಗೆ ಗೌರ್ಮೆಂಟ್ ಕಾಲೇಜಲ್ಲಿ ಫೀ ಇರುತ್ತೆ ಮತ್ತೆ ಸ್ಟೈಪೆಂಡ್ ಸಹ ಸಿಗುತ್ತೆ. ಮೂರನೇದು ಮೆರಿಟ್ ಕಮ್ ಮೀನ್ಸ್. ಇಲ್ಲಿ ಮೈನಾರಿಟಿ ಸ್ಟೂಡೆಂಟ್ಸ್ಗೆ ವರ್ಷಕ್ಕೆ ಸರಿಸುಮಾರು 20,000ದಷ್ಟು ಸ್ಕಾಲರ್ಶಿಪ್ ಅಮೌಂಟ್ಸ್. NGOಗಳು ವಿದ್ಯಾರ್ಥಿ ವೇತನ ಸೌಲಭ್ಯವನ್ನು ಒದಗಿಸ್ತವೆ. ಅದರಲ್ಲಿ ಪ್ರಮುಖವಾಗಿ HDFC ECS, ಇದು HDFC ಬ್ಯಾಂಕ್ ಕಡೆಯಿಂದ ಬಡ ಮಕ್ಕಳಿಗೆ ಇರುವಂತಹ ಸ್ಕಾಲರ್ಶಿಪ್. ಸೀತಾರಾಮ್ ಜಿಂದಾಲ್, ಇದು ಜಿಂದಾಲ್ ಫೌಂಡೇಶನ್ ಕಡೆಯಿಂದ ಇರುವಂತಹ ಒಂದು ವಿದ್ಯಾರ್ಥಿ ವೇತನ ವ್ಯವಸ್ಥೆ. ಟಾಟಾ ಗ್ರೂಪ್ ಕಡೆಯಿಂದ ಟಾಟಾ ಟ್ರಸ್ಟ್ ಅಂತ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಸ್ಟೂಡೆಂಟ್ಗಳಿಗೆ ಸ್ಕಾಲರ್ಶಿಪ್ ವ್ಯವಸ್ಥೆ. ಕೋಟಕ್ ಕನ್ಯಾ, ಇದು ಕೋಟಕ್ ಫೌಂಡೇಶನ್ ಇಂದ ವಿದ್ಯಾರ್ಥಿನಿಯರಿಗೆ ಇರುವಂತಹ ಸ್ಕಾಲರ್ಶಿಪ್ ವ್ಯವಸ್ಥೆ. ಈ ಎಲ್ಲ ಸ್ಕಾಲರ್ಶಿಪ್ಗಳ ಡೀಟೇಲ್ ಅವರ ವೆಬ್ಸೈಟ್ಗಳಲ್ಲಿ ಸಿಗುತ್ತೆ. ಅಲ್ಲಿ ಹೋದ್ರೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಇನ್ನು ಕೆಲವು ಕಾಲೇಜ್ಗಳಲ್ಲಿ ಮೆರಿಟ್ ಬೇಸಿಸ್ ಮೇಲೆ ಫೀಸ್ ಕನ್ಸೆಷನ್ನ ಕೊಡ್ತಾರೆ. ಸೊ ಆ ಥರ ಕಾಲೇಜಸಲ್ಲಿ ನಿಮ್ಮ ಮಕ್ಕಳಿಗೆ ಅಡ್ಮಿಷನ್ ಟ್ರೈ ಮಾಡಿದ್ರೆ ನೀವು ಫೀಸಲ್ಲಿ ಸ್ವಲ್ಪ ಕಡಿತವನ್ನು ಪಡಿಬೋದು. ಈ ಯಾವುದಾದ್ರೂ ಸ್ಕಾಲರ್ಶಿಪ್ ಮಾರ್ಗದಿಂದ ನೀವು ಸ್ವಲ್ಪ ಮೊತ್ತವನ್ನು ಒಟ್ಟುಗೂಡಿಸಿದ್ರು ಮಿಕ್ಕಿದ ಮೊತ್ತಕ್ಕೆ ನಾವು ಎಜುಕೇಷನ್ ಲೋನ್ ಮೊರೆ ಹೋಗಬಹುದು. ಎಲ್ಲ ಗ್ರಾಮೀಣ ಮತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಎಜುಕೇಷನ್ ಲೋನ್ ವ್ಯವಸ್ಥೆ ಇರುತ್ತೆ. ಸೊ ನೀವು ನಿಮ್ಮ ಹತ್ತಿರದ ಬ್ಯಾಂಕ್ಗಳಲ್ಲಿ ಈ ಸೌಲಭ್ಯವನ್ನು ಪಡಿಬಹುದು. ಈ ಎಜುಕೇಷನ್ ಲೋನ್ ನಿಮ್ಮ ಮಕ್ಕಳ ಸಂಪೂರ್ಣ ಶಿಕ್ಷಣ ವೆಚ್ಚವನ್ನ ಒದಗಿಸುತ್ತೆ. ಮತ್ತೆ ಇದರ EMI ರೀಪೇಮೆಂಟ್ ಬಂದು ನಿಮ್ಮ ಮಕ್ಕಳ ಕೋರ್ಸ್ ಮುಗಿದ 6 ರಿಂದ 12 ತಿಂಗಳ ನಂತರವೇ ಸ್ಟಾರ್ಟ್ ಆಗೋದು. ಮಹಿಳಾ ವಿದ್ಯಾರ್ಥಿಗಳಿಗೆ ಇಂಟ್ರೆಸ್ಟ್ ರೇಟ್ ಅಲ್ಲಿ 0.5% ಕಡಿಮೆ ಇರುತ್ತೆ. 7,50,000ವರೆಗೆ ಯಾವುದೇ ರೀತಿಯಾದಂತಹ ಶ್ಯೂರಿಟಿ ಅವಶ್ಯಕತೆ ಇರೋದಿಲ್ಲ. ಮತ್ತೆ ಮುಂದೆ ಸರ್ಕಾರದಿಂದ ಯಾವುದಾದ್ರೂ ಸಬ್ಸಿಡಿ ಆಪ್ಷನ್ ಬಂದ್ರೆ ಈ ಎಜುಕೇಷನ್ ಲೋನ್ಗೂ ಸಹ ಅದು ಅಪ್ಲೈ ಆಗುತ್ತೆ. ನಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶಿಕ್ಷಣ ಸಾಲ ಮತ್ತು ಸ್ಕಾಲರ್ಶಿಪ್ಗಳ ಉಪಯೋಗ ಪಡ್ಕೊಂಡು ಅವರ ಕನಸುಗಳಲ್ಲಿ ನಾವು ಅವ್ರ ಜೊತೆ ಸಾಗೋಣ. ಈ ವಿಡಿಯೋ ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಇನ್ನೂ ಹೆಚ್ಚಿನ ಎಜುಕೇಷನ್ ರಿಲೇಟೆಡ್ ವಿಡಿಯೋಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಧನ್ಯವಾದಗಳು.